ನಮಸ್ಕಾರ. ಸಿಟಿ ನೆಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ. ಇಂದು ಹುಬ್ಬಳ್ಳಿಯ ಹಳೆಹುಬ್ಬಳ್ಳಿ ಶ್ರೀ ಜಗದ್ಗುರು ಸಿದ್ಧಾರೂಢಮಠ ಕ್ರಾಸ್ ಬಳಿ ಇರುವ ಶಿವಶಂಕರ್ ಕಾಲೋನಿ ಶಿಕ್ಕಲಗಾರ ಸಮಾಜದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಸಂಜೀವಿನಿ ಮಾರುತಿ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಹಾಗೂ ಕಳಸಾರೋಹಣ ಸಮಾರಂಭ. ಸಾವಿರಾರು ಭಕ್ತರಿಂದ 150ಕ್ಕೂ ಹೆಚ್ಚು ಮಹಿಳೆಯರು ಕುಂಭ ಹೊತ್ತಿದ್ದರು. ಭವ್ಯ ಮೆರವಣಿಗೆ ಮುಖಾಂತರ ವೀರಭದ್ರೇಶ್ವರ ದೇವಸ್ಥಾನದಿಂದ ಶಿವಶಂಕರ ಕಾಲೋನಿವರೆಗೆ ನಡೆಯಿತು. ಇದರಲ್ಲಿ ಭಾಗವಹಿಸಿದವರು ಪಾಲಿಕೆಯ ಮೇಯರ್ ಶ್ರೀಮತಿ ವೀಣಾ ಭರದ್ವಾಡ ಚಾಲನೆ ನೀಡಿದರು ಮತ್ತು ಪಾಲಿಕೆ ಸದಸ್ಯ ಶ್ರೀಮತಿ ಶೀಲಾ ಕಾಟ್ಕರ್, ಮಾಜಿ ಸದಸ್ಯ ಶ್ರೀ ದಶರಥ್ ವಾಲಿ, ಸಿಂಡಿಕೇಟ್ ಮಾಜಿ ಸದಸ್ಯ ಶ್ರೀ ಸುಭಾಷ್ ಸಿಂಗ್ ಜಮಾದಾರ್, ಶ್ರೀ ತೋಟಪ್ಪ ನಿಡಗುಂದಿ, ಉದ್ಯಮಿ ಸಂತೋಷ ಶೆಟ್ಟಿ ಮತ್ತು ಕೇಂದ್ರ ಸಚಿವ ಶ್ರೀ ಪ್ರಹ್ಲಾದ್ ಜೋಶಿ, ಶಾಸಕರು ಶ್ರೀ ಪ್ರಸಾದ್ ಅಬ್ಬಯ್ಯ, ಶ್ರೀ ಮಹೇಶ್ ತೆಂಗಿನಕಾಯಿ, ಶ್ರೀ ರಾಮಸೇನೆಯ ಮುಖಂಡರು ಶ್ರೀ ಪ್ರಮೋದ್ ಮುತಾಲಿಕ್, ಸದಸ್ಯ ಮಂಜು ಕಾಟಕರ್ ಹಾಗೂ ಶಿವಶಂಕರ್ ಕಾಲೋನಿ ಅಧ್ಯಕ್ಷರು ಗಣೇಶ್ ಪೂಜಾರ್, ಗುರುನಾಥ ಪೂಜಾರ್ ಮುಂತಾದವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ಹಳೆ ಹುಬ್ಬಳ್ಳಿಯ ಸಂಜೀವಿನಿ ಮಾರುತಿಯ ದೇವಸ್ಥಾನದಲ್ಲಿ ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಮಾನ್ಯ ಮೇಯರ್ ಅವರು ಉದ್ಘಾಟನೆಯನ್ನು ಮಾಡಿದರು. ನಾನು ಭಾಗವಹಿಸಿದ್ದೀನಿ. ಇವತ್ತು ಹನುಮಾನ ಶಕ್ತಿ ಮತ್ತು ರಾಷ್ಟ್ರಭಕ್ತಿ ಎರಡೂ ಬೇಕಾಗಿದೆ. ಹಾಗಾಗಿ ಇವತ್ತಿನ ಮೂರ್ತಿಯ ಪ್ರತಿಷ್ಠಾಪನೆ ಇವತ್ತಿನ ಈ ಜನಮಾನಸದಲ್ಲಿ ಆಯುಷ್ಯ, ಆರೋಗ್ಯ, ದೇಶಭಕ್ತಿ ಮೂಡಿಸಲಿ ಅಂತ ಹೇಳಿ ನಾನು ಹನುಮಂತನ ಮೇಲೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇಡೀ ದೇಶದಲ್ಲಿ ಹಿಂದುತ್ವದ ವಾತಾವರಣ ನಿರ್ಮಾಣ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಮೊನ್ನೆ ನಡೆದಿರ್ತಕ್ಕಂಥ ಜನವರಿ 22ನೇ ತಾರೀಕು ಶ್ರೀರಾಮನ ದೇವಸ್ಥಾನ ಹಿಂದೂಗಳ 500 ವರ್ಷಗಳ ಕನಸು ಏನು ನನಸಾಯಿತು. ಆ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯಾಗಿ ಇಡೀ ದೇಶದಲ್ಲಿ ಹಿಂದುತ್ವದ ವಾತಾವರಣವನ್ನು ನಾವು ಕಾಣ್ತೇವೆ. ಇವತ್ತು ಸಿಕ್ಕಲಿಗಾರ ಸಮಾಜದ ವತಿಯಿಂದ ಸಂಜೀವಿನಿ ಮಾರುತಿ ದೇವಸ್ಥಾನದಲ್ಲಿ ಹನುಮಾನನ ಪ್ರತಿಷ್ಠಾಪನೆ ಇವತ್ತು ನೆರವೇರಲಿದೆ. ಇಲ್ಲಂದರೆ ಸಿಕ್ಕಲಿಗಾರ ಸಮಾಜ ಅಂದರೆ ಹಿಂದುಳಿದಂಥ ಸಮಾಜ. ಆದರೆ ಇವತ್ತು ಹಿಂದುತ್ವ ಉಳಿಸಬೇಕು, ಹಿಂದುತ್ವವನ್ನು ಬೆಳೆಸಬೇಕು ಮತ್ತು ನಾವೆಲ್ಲರೂ ಕೂಡ ಹಿಂದೂ ಸಮಾಜದ ಜೊತೆಗೆ ನಿಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತೇನು ಮಾರುತಿ ದೇವಸ್ಥಾನದಲ್ಲಿ ಹನುಮಂತನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ನಾನು ಸಿಕ್ಕಲಿಗಾರ ಸಮಾಜಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಹನುಮನ ದೇವಸ್ಥಾನ ಅಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಪ್ರೇರಣೆಯನ್ನು ನೀಡಲಿ. ಯಾವ ರೀತಿ ಹನುಮ ರಾಮ ಭಕ್ತನಾಗಿದ್ದಾನೆ ಅದೇ ರೀತಿ ಸಿಕ್ಕಲಿಗಾರದ ಸಮಾಜದ ಪ್ರತಿಯೊಬ್ಬ ಯುವಕರು ಕೂಡ ದೇಶಭಕ್ತನಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ವೀರಭದ್ರೇಶ್ವರ ದೇವಸ್ಥಾನದಿಂದ ನಮ್ಮ ವಾರ್ಡ್ ಶಿವಶಂಕರ್ ಕಾಲೋನಿವರೆಗೆ ವಿಜೃಂಭಣೆಯಿಂದ ಮೆರವಣಿಗೆ ಆಗ್ತಾ ಇದೆ. ಚಿಕ್ಕಲಿಗಾರ ಸಮಾಜ ಎಲ್ಲರೂ ಸಣ್ಣದಂತಾರೆ, ಅವರೆಲ್ಲರೂ ಒಗ್ಗಟ್ಟಿರ್ತಾರ, ಒಗ್ಗಟ್ಟಿನಿಂದ ಎಲ್ಲ ಮಾಡ್ತಾರ. 22ನೇ ತಾರೀಕು ರಾಮ ಮಂದಿರ ನಿರ್ಮಾಣ ಆಗೈತಿ. ಇವತ್ತಿನ ದಿನ ನಮ್ಮ ವಾರ್ಡ್ನಲ್ಲಿ ಹನುಮಾನ ಮಂದಿರ ನಿರ್ಮಾಣ ಆಗ್ಲಿಕ್ಕತ್ತೈತಿ. ನಮಗೆ ಬಹಳ ಖುಷಿ. ಈ 250 ಕುಂಭ ಮೇಳದೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಸಾಗ್ತಾ ಇದೆ. ಧನ್ಯವಾದಗಳು. ನಮಸ್ಕಾರ. ಇವತ್ತು ಹಳೆಹುಬ್ಬಳ್ಳಿ ಭಾಗದ ಅತಿ ಹಿಂದುಳಿದ ಪ್ರದೇಶವಾದಂಥ ಶಿವಶಂಕರ ಕೊಲ್ಲಿಯಲ್ಲಿ ಕಳೆದ 10ನೇ ತಾರೀಕಿಂದ ಇಲ್ಲಿವರೆಗೆ ಇವತ್ತಿನ 3ನೇ ದಿವಸಕ್ಕೆ ಕಾರ್ಯಕ್ರಮದ ಪದಾರ್ಪಣೆ. ಮೊದಲನೇ ದಿವಸ ನಾವು ಸಂಜೀವಿನಿ ಮಾರುತಿ ಮೂರ್ತಿಯನ್ನು ಹಳೆಹುಬ್ಬಳ್ಳಿ ಭಾಗದಲ್ಲಿರುವಂಥ ವೀರಭದ್ರೇಶ್ವರ ದೇವಸ್ಥಾನ ಮುಖಾಂತರ ಶಿವಶಂಕರ ಕೊಲ್ಲಿಯಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಶ್ರದ್ಧೆಯ ತಾಯಂದಿರು, ಯುವಕರು, ಸಮಾಜದ ಹಿರಿಯರು
ಎಲ್ಲರ ಜೊತೆ ಸೇರಿ ಭವ್ಯ ಮೆರವಣಿಗೆ ಮುಖಾಂತರ ಶ್ರೀ ಸಂಜೀವಿನಿ ಮಾರುತಿ ದೇವಸ್ಥಾನ ಶಿವಶಂಕರ ಕಾಲೋನಿಯಲ್ಲಿ ತೆಗೆದುಕೊಂಡು ಬಂದು ನಿನ್ನೆಯ ದಿವಸ ಮಾರುತಿ ದೇವರ ಪ್ರಾಣ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ಮತ್ತು ಇಷ್ಟೊಂದು ದೇವಸ್ಥಾನದ ಒಂದು 250 ಮೇಳದೊಂದಿಗೆ ಇವತ್ತು ಸಂಜೀವಿನಿ ಮಾರುತಿ ದೇವಸ್ಥಾನದಲ್ಲಿ ನೆಲೆಸಲಿಕ್ಕೆ ಅಂತ ಹನುಮ ದೇವರು ಇವತ್ತಲ್ಲಿ ನೆಲೆಸಲಿಕ್ಕೆ ಅಂತ ಹೊರಟಿದ್ದಾನೆ. ಇಷ್ಟೊಂದು ಜನರ ವೈಭವವನ್ನು ನೋಡಿದ್ರು ನಮ್ಮ ಹಿಂದೂ ಜನರ ಇದು ಹೇಗೆ ಅವರು ಉತ್ಸಾಹ ವೈಭವ ಮತ್ತು ಉತ್ಸಾಹದಿಂದ ಈ ಚಿಕ್ಕಲಗೆರೆ ಸಮಾಜದವರು ಆದಿತ್ಯನ ಅವರು ಒಂದು ಒಗ್ಗಟ್ಟಿನಿಂದ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿ ನೋಡೋ ಭಾಳ ಖುಷಿ ಆಗುತ್ತೆ. ಈ ಹನುಮನ ಇವತ್ತಲ್ಲಿ ನೆಲೆಸಿದ್ರೆ ಇಡೀ ನಮ್ಮ ದೇಶಕ್ಕೆ ಎಲ್ಲ ಒಳ್ಳೆಯದಾಗಲಿ, ಮುಂಬರುವ ದಿನಗಳಲ್ಲಿ ಎಲ್ಲ ಕಷ್ಟಗಳನ್ನು ಪರಿಹರಿಸಲಿ ಅಂತ ದೇವರಲ್ಲಿ ಕೇಳ್ಕೊತಾ ಇಲ್ಲ. ಇದು ಒಟ್ಟ ಕೊಲ್ಲಿಯಲ್ಲಿ ಸರ್ಕಾರದಿಂದಾಗಲಿ ಅರೆ ಸರ್ಕಾರದಿಂದಾಗಲಿ ಯಾವುದೇ ಸರ್ಕಾರದ ಅನುದಾನ ಮಾಡಿಲ್ಲ. ನಮ್ಮ ಈ ಯುವಕರ ಈ ಕೆಲವೊಂದು ಹುಡುಗರು ಅದಾರ ಇಲ್ಲಿ, ಒಂದು ವಿಶೇಷವಾದಂಥ ನಮ್ಮ ಪ್ರಕಾಶ್ ಇರ್ಬೋದು, ಗುರು ಪೂಜಾರವ್ರು ಇರ್ಬೋದು, ದೇವೇಂದ್ರ ಇರ್ಬೋದು. ಸಣ್ಣ ಗುಡಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು 2 ರಿಂದ 3 ವರ್ಷದ ಹಿಂದುಗಡೆ ಈ ಗುಡಿ ಕಟ್ಟಕ್ಕೆ ಒಂದು ಪ್ರಾರಂಭ ಮಾಡಿದರು. ಅದ್ರ ಜೊತೆಗೆ ಎಲ್ಲ ನಮಗೂ ಸಂಪರ್ಕ ಕೂಡ ಮಾಡಿದ್ರು. ಅವಾಗಿನ ಸುಮಾರು ಒಂದು 2 ವರ್ಷದಿಂದ ನಾವು ಕೂಡ ಈ ದೇವಸ್ಥಾನಕ್ಕೆ ಎಷ್ಟು ಸಾಧ್ಯತೆ ಅಷ್ಟು ಕೈ ಜೋಡಿಸಿ ಈ ಕಾರ್ಯಕ್ರಮ ಗುಡಿಯನ್ನು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿ. ಯಾಕಂದರೆ ಯಾವ ನಮ್ಮ ದೇಶದಲ್ಲಿ ಮಹಾದಾನಿಗಳು ಬಹಳ ಇದ್ದಾರೆ. ಸಾಕಷ್ಟು ಮಹಾದಾನಿಗಳು ಈ ದೇವಸ್ಥಾನಕ್ಕೆ ಕೈ ಜೋಡಿಸಿದ್ದಾರೆ. ಅವರು ಇವತ್ತೆಲ್ಲ ಮಹಾದಾನಿಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭವನ್ನು ಹಾರೈಸಿ ಮಂದಿರವನ್ನು ಕಟ್ಟಿದ್ದ ನೋಡಿ ಈ ಯುವಕರ ಎಷ್ಟು ತ್ರಾಸು ತೊಗೊಂಡಿದ್ದಾರೆ ಅಂದರೆ ವಿಶೇಷವಾಗಿ ನನಗೆ ಗೊತ್ತು. ಯಾಕಂದ್ರೆ ಇವತ್ತಿನ ದಿವಸದ ಮ್ಯಾಗ ದಾನ ಸಿಗೋದು ಕಷ್ಟ. ಯಾಕಂದ್ರೆ ದಾನ ಕೊಡೋರು ಭಾಳ ಮಂದಿ ಅದಾರ. ದಾನ ತೊಗೊಳಕ್ಕೆ ಯೋಗ್ಯತೆ ಇರಬೇಕು. ಅಂಥ ಯೋಗ್ಯತೆ ಹುಡುಗರು ನಮ್ಮ ಶಿವಶಂಕರ ಕಾಲೋನಿಯಲ್ಲಿದ್ದಾರೆ. ಹೀಗಾಗಿ ಎಲ್ಲ ಮಹಾಜನಗಳು ಕೂಡ ಯಾರು ಹೋದರೂ ಕೂಡ ಇಲ್ಲ ಅಂದಿಲ್ಲ. ಸಾಕಷ್ಟು 1000 ಕೊಡೋ ಅಟ್ಲೀಸ್ಟ್ ನಮಗೆ 500 ಆದರೂ ಕೊಟ್ಟು ಕಳಿಸಿದ್ದಾರೆ. ಅಂಥ ಮಹಾದಾನಿಗಳಿಂದ ಈ ಒಂದು ಭವ್ಯವಾದ ನಿರ್ಮಾಣ ಆಗಿದೆ. ಈ ಮಂದಿರ ಇಡೀ ನಮ್ಮ ಶಿವಶಂಕರ ಕಾಲೋನಿ ಚಿಕ್ಕಲಗೆರೆ ಸಮಾಜಕ್ಕೆ ಒಂದು ಕೀರ್ತಿ ಅಂತೇಳಿ ಹೇಳ್ಬೋದು. ಮಂಜುನಾಥ್ ಕಾಟ್ಕರ್, ಮಹಾನಗರ ಜಿಲ್ಲಾ ಕಾರ್ಯದರ್ಶಿ, ಭಾಜಪ. Yeah.